ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರಿಗೆ ಈ ದಿವಸ ವ್ಯಾವಹಾರಿಕವಾಗಿ ಲಾಭ ಇದೆ. ಹಾಗಾಗಿ ನಿಮ್ಮ ವ್ಯಾಪಾರ, ಉದ್ಯೋಗ, ವ್ಯವಹಾರ ಇವೆಲ್ಲ ಈ ದಿವಸದ ಮಟ್ಟಿಗೆ ಚೆನ್ನಾಗಿದೆ ಅನ್ನುವಂತಹ ಸಮಾಧಾನ ನಿಮಗೆ ತೃಪ್ತಿಯನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಹೊಸ ಉದ್ಯೋಗವನ್ನು ಹುಡುಕ್ತಾ ಇರ್ತಕ್ಕಂಥವರಿಗೆ ಅನುಕೂಲ ಇದೆ. ಈಗಾಗಲೇ ಒಂದು ಕಡೆ ಕೆಲಸವನ್ನು ಮಾಡ್ತಾ ಇದ್ದು ಬೇರೆ ಉದ್ಯೋಗಕ್ಕೆ ನಿಮ್ಮ ಪ್ರಯತ್ನಗಳು ನಡೀತಾ ಇದ್ದರೆ ಅಂಥವರಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲವಾಗ್ತಕ್ಕಂಥದ್ದು, ನೀವು ಅಂದುಕೊಂಡಂತಹ ರೀತಿಯಲ್ಲಿ ಏನೋ ಒಂದು ಬದಲಾವಣೆ ನಿಮಗೆ ಸಿಗ್ತಕ್ಕಂಥದ್ದಾಗತ್ತೆ. ಅನುಭವಿಗಳ ಮಾರ್ಗದರ್ಶನ ಏನಿದೆ ಅದು ನಿಮಗೆ ಉಪಯೋಗಕ್ಕೆ ಬರುತ್ತೆ. ಯಾವ ಅನುಭವಿಗಳು ತಮ್ಮ ಅನುಭವದ ಮಾತನ್ನು ನಿಮಗೆ ಹೇಳ್ತಾರೆ, ನೀವು ಅದನ್ನು ಅನುಸರಿಸ್ತೀರಿ, ಆಗ ನಿಮಗೆ ಅದರಿಂದ ಅನುಕೂಲತೆಗಳಾಗ್ತಕ್ಕಂಥದ್ದಾಗತ್ತೆ. ಖರ್ಚನ್ನು ನಿಯಂತ್ರಣ ಮಾಡೋದಕ್ಕೆ, ಅಂತಹ ಖರ್ಚನ್ನು ಭರಿಸಲಿಕ್ಕೆ ಅವಕಾಶಗಳಿರುತ್ತೆ. ನಿಮ್ಮ ಆದಾಯದ ಮೂಲ ಹೆಚ್ಚಾಗತ್ತೆ, ಇರುವಂತಹ ಆದಾಯ ಗಟ್ಟಿಯಾಗ್ತಕ್ಕಂಥದ್ದಾಗತ್ತೆ ಅಂತ ಅರ್ಥ. ನಿಮ್ಮ ವ್ಯಕ್ತಿತ್ವಕ್ಕೆ ಮಾನ್ಯತೆ ಇದೆ. ಅಂದರೆ ಯಾವ ವ್ಯಕ್ತಿತ್ವವನ್ನು ನೀವು ಉಳಿಸ್ಕೊಂಡಿದ್ದೀರಿ, ಬೆಳೆಸ್ಕೊಂಡಿದ್ದೀರಿ, ಗಟ್ಟಿಯಾಗಿ ಇಟ್ಕೊಂಡಿದ್ದೀರಿ, ಅದು ನಿಮಗೆ ಗೌರವಕ್ಕೆ ಪಾತ್ರರನ್ನಾಗಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ನಿಧಾನವಾಗಿ ಆಲೋಚನೆಗಳನ್ನು ಮಾಡಿ ಸರಿಯಾದಂತಹ ನಿರ್ಧಾರಗಳನ್ನು ಮಾಡಿದರೆ ಯಾವ ವಿಚಾರಕ್ಕೂ ಕೂಡ ಹಿಂದೆ ಸರಿಬೇಕಾದಂಥದ್ದಿಲ್ಲ. ಅದನ್ನು ಗಮನದಲ್ಲಿಟ್ಟುಕೊಂಡು ಮುಂದುವರೆದಾಗ ಯಶಸ್ಸು, ಫಲ ನಿಮ್ಮದಾಗ್ತಕ್ಕಂಥದ್ದು. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ, ವಾಹನದ ಮೇಲೆ ಇರತಕ್ಕಂತಹ ಆಸೆ, ಅತಿಯಾದಂತಹ ಮೋಹ ಈ ದಿವಸ ನಿಮಗೊಂದಷ್ಟು ಈಡೇರುತ್ತೆ ಅನ್ನುವಂತಹ ಅನುಭವ. ಮನೆಯಲ್ಲಿ ಮಂಗಳ ಕಾರ್ಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಚಿಂತನೆಯನ್ನು ನಡೆಸ್ತೀರಿ. ಮನೆಯಲ್ಲಿ ಆಗಬೇಕಾದಂತಹ ಕೆಲವು ಕೆಲಸಗಳ ಬಗ್ಗೆ ಚರ್ಚೆ ಮುನ್ನೆಲೆಗೆ ಬರುತ್ತೆ. ಸರಿಯಾದಂತಹ ಒಂದು ನಿರ್ಧಾರವೂ ಕೂಡ ಆಗ್ತಕ್ಕಂತಹ ಸಮಯ. ಮಕ್ಕಳ ಭವಿಷ್ಯ ನಿಮಗೆ ಸಮಾಧಾನವನ್ನು ಕೊಡುತ್ತೆ. ಮಕ್ಕಳು ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇದ್ದಾರೆ, ಮಕ್ಕಳು ನೆರೆ ನಿಲ್ತಾ ಇದ್ದಾರೆ, ಅವರಿಗೆ ತಮ್ಮ ಸಾಧನೆಯ ಬಗ್ಗೆ ಅರಿವಿದೆ ಅನ್ನುವಂಥದ್ದು ನಿಮಗೆ ತೃಪ್ತಿಯನ್ನು ಕೊಡ್ತಕ್ಕಂಥದ್ದು. ಹಣ ಹೂಡಿಕೆಯಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಅಂದರೆ ಹಣವನ್ನು ನಾನು ಹೂಡಿಕೆ ಮಾಡ್ತಾ ಇದ್ದೇನೆ, ಮುಂದೆ ಯಾವತ್ತೋ ಒಂದು ದಿವಸ ಇದು ನನಗೆ ಅನುಕೂಲವನ್ನು ಮಾಡಿಕೊಡುತ್ತೆ ಅಂತಕ್ಕಂತಹ ಸಮಾಧಾನ ನಿಮಗೆ. ಮತ್ತೆ ಆಪದ್ಧನವಾಗಿ ನನ್ನ ಹತ್ರ ಹಣ ಇರುತ್ತೆ ಅನ್ನುವಂತಹ ಒಂದು ಸಮಾಧಾನ. ಬೇರೆಯವರನ್ನ ನಾನು ಆಶ್ರಯ ಮಾಡಬೇಕಾದಿಲ್ಲ ಅನ್ನುವಂತಹ ಒಂದು ಸಮಾಧಾನ, ಇವೆಲ್ಲವೂ ಕೂಡ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ನೆರೆಹೊರೆಯವರ ವಿಶ್ವಾಸಕ್ಕೆ ಭಾಜನರಾಗ್ತೀರಿ. ಅಕ್ಕಪಕ್ಕದವರು ಕೂಡ ನಿಮ್ಮ ಬಗ್ಗೆ ವಿಶೇಷವಾದಂತಹ ಗೌರವವನ್ನು ಅಥವಾ ಪ್ರೀತಿ ವಿಶ್ವಾಸಗಳನ್ನು ಇಟ್ಟುಕೊಂಡಿರ್ತಾರೆ ಅಂತಕ್ಕಂತಹದ್ದು. ಹಿರಿಯರ ಮನಸ್ಸನ್ನು ಗೆಲ್ಲೋದರಲ್ಲಿ ಬಹಳ ನಿಪುಣರಾಗಿ ನೀವು ಈ ದಿವಸ ವರ್ತಿಸ್ತೀರಿ. ಹಾಗಾಗಿ ದೊಡ್ಡವರನ್ನು ಅರ್ಥ ಮಾಡಿಕೊಳ್ತಕ್ಕಂಥದ್ದು, ದೊಡ್ಡವರ ಮನಸ್ಸನ್ನು ಗೆಲ್ತಕ್ಕಂಥದ್ದು, ಅವರ ಖುಷಿಗೆ, ಅವರ ನಂಬಿಕೆಗೆ ನೀವು ಪಾತ್ರರಾಗ್ತಕ್ಕಂಥದ್ದು ಬಹಳ ವಿಶೇಷವಾಗಿದೆ. ಸರಸ್ವತೀ ದೇವಿಯನ್ನು ಪ್ರಾರ್ಥನೆ ಮಾಡಿ. ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಎಂಬತಕ್ಕಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಮಿಥುನ ರಾಶಿ, ಬೇರೆಯವರ ಭಾವನೆಗಳಿಗೂ ಕೂಡ ಸ್ವಲ್ಪ ಬೆಲೆಯನ್ನು ಕೊಡಬೇಕಾದಂಥದ್ದು. ಯಾಕೆ ಅಂತಂದರೆ ಮನಸ್ಸು ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ತಮ್ಮದೇ ಆದಂತಹ ರೀತಿಯಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಬೇರೆಯವರಿಗೆ ಸಂತೋಷವಾಗಿದೆ, ಬೇರೆಯವರಿಗೆ ನೋವಾಗಿದೆ, ಈ ವಿಚಾರಗಳನ್ನು ತಿಳಿದು ಅವರ ಜೊತೆಯಲ್ಲಿ ಹೇಗೆ ವರ್ತಿಸಬೇಕೋ ಅದನ್ನು ಅರ್ಥಕೊಳ್ಬೇಕಾಗತ್ತೆ. ಮೇಲಧಿಕಾರಿಗಳ ಜೊತೆಯಲ್ಲಿ, ಮನೆಯಲ್ಲಿ ಹಿರೀಕರ ಜೊತೆಯಲ್ಲಿ ವಾದ ವಿವಾದಗಳನ್ನು ಮಾಡಿಕೊಳ್ಬೇಡಿ, ಅದು ಯಾವತ್ತಿದ್ರೂ ತೊಂದರೆನೇ. ಹಾಗಾಗಿ ಬಹಳ ವಿಧೇಯರಾಗಿ, ವಿನಮ್ರರಾಗಿ ವರ್ತಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ಬರಬೇಕಾದಂತಹ ಹಣ ಏನಾದರೂ ಇದ್ದರೆ, ಬಾಕಿ ಬರುವಂಥದ್ದಿದ್ದರೆ ಬಹಳ ಬುದ್ಧಿವಂತಿಕೆಯಿಂದ, ತಾಳ್ಮೆಯಿಂದ, ಮೃದುವಾಗಿ ಅದನ್ನು ಕೇಳಿ ಪಡ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿ. ನಿಮ್ಮ ಒರಟುತನವೋ, ಒರಟು ಭಾಷೆಯೋ ಯಾವುದೂ ಕೂಡ ಕೆಲಸಕ್ಕೆ ಬರದೇ ಇರುವಂಥದ್ದಾಗತ್ತೆ. ಹಲವಾರು ವಿಚಾರಗಳಲ್ಲಿ ನೀವು ಸೋತು ಹೋಗಿಬಿಡ್ತೀರಿ. ಆದರೆ ಅದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ತಿಳಿಯುವುದು ಬಹಳ ಮುಖ್ಯವಾಗುತ್ತೆ. ಮಕ್ಕಳ ಜೊತೆ ಒಡನಾಟವನ್ನು ಚೆನ್ನಾಗಿಟ್ಟುಕೊಂಡಿರಬೇಕು. ಮಕ್ಕಳ ಮನಸ್ಸು ಕೆಟ್ಟರೆ ನಿಮಗೆ ಯಾವುದೇ ರೀತಿಯ ಸಮಾಧಾನ ಅಂತಕ್ಕಂಥದ್ದು, ನಿಶ್ಚಿಂತೆಯಿಂದ ಇರತಕ್ಕಂತಹ ಒಂದು ವಾತಾವರಣ
ಇರುವುದೇ ಇಲ್ಲ ಅಂತ ಹೇಳಬೇಕು. ಬೇರೆಯವರ ಮಾತಿಗೆ ಮರುಳಾಗುವಂಥದ್ದು ಬೇಡ. ಬಣ್ಣ ಬಣ್ಣದ ಮಾತುಗಳನ್ನು ಆಡ್ತಾರೆ ಅಥವಾ ಇನ್ಯಾವುದೋ ರೀತಿಯಲ್ಲಿ ಆಕರ್ಷಣೆಯನ್ನು ಮಾಡ್ತಾರೆ ಅಂತಾದರೆ ಅದು ಯಾವುದಕ್ಕೂ ಬೆಲೆಯನ್ನು ಕೊಡುವಂಥದ್ದು ಅಗತ್ಯ ಇಲ್ಲ. ಕುಬೇರ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ನಿಮ್ಮ ಕೆಲಸದ ವಿಚಾರವಾಗಿ ನೀವು ಸ್ವಲ್ಪ ಮನಸ್ಸನ್ನು ಕೇಂದ್ರೀಕರಣ ಮಾಡಬೇಕು. ಎಲ್ಲಿ ಯಾವ ಕೆಲಸವನ್ನು ಮಾಡ್ತಾ ಇದ್ದೀರಿ, ಯಾವ ನೌಕರಿಯಲ್ಲಿದ್ದೀರಿ, ಯಾವ ವ್ಯವಹಾರದಲ್ಲಿದ್ದೀರಿ, ಅದರ ಬಗ್ಗೆ ನಿಮ್ಮ ಗಮನ ಹೆಚ್ಚಾಗಿರಬೇಕು. ಅಲ್ಲಿ ಗಮನ ಕೊಡಲಿಲ್ಲ, ನಷ್ಟಕ್ಕೋ ಕಷ್ಟಕ್ಕೋ ಒಳಗಾಗ್ತೀರಿ ಅನ್ನುವಂಥದ್ದು ಇಲ್ಲಿ ಗೊತ್ತಾಗುತ್ತೆ. ಜೀವನ ಶೈಲಿಯಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳಾಗೋದಕ್ಕೆ ಅವಕಾಶ ಇದೆ. ಅದನ್ನು ಧನಾತ್ಮಕವಾಗಿ ಬದಲಾಯಿಸ್ಕೊಳ್ಳಿ. ನಿಮಗೂ ಕ್ಷೇಮ, ನಿಮ್ಮ ಪರಿವಾರಕ್ಕೂ ಕ್ಷೇಮ ಅನ್ನುವಂಥದ್ದನ್ನು ತಿಳಿಬೇಕಾಗತ್ತೆ. ಹೆಚ್ಚಿನ ಶ್ರಮದಿಂದ ಕೆಲಸವನ್ನು ನಿರ್ವಹಿಸಬೇಕಾಗತ್ತೆ. ಅಂದುಕೊಂಡಂತಹ ಕೆಲಸಗಳೆಲ್ಲವೂ ಕೂಡ ಅಷ್ಟು ಸುಲಭವಾಗಿ, ಸರಾಗವಾಗಿ, ಸರಳವಾಗಿ ಆಗೇ ಬಿಡುತ್ತೆ ಅನ್ನುವಂಥದ್ದಿಲ್ಲ. ನಿಮ್ಮ ಕಷ್ಟವೇ ಅಲ್ಲಿ ಮುಖ್ಯವಾಗುತ್ತೆ. ನಿಮ್ಮ ಪರಿಶ್ರಮದಿಂದಲೇ ಎಲ್ಲ ಕೆಲಸಗಳು ಆಗತ್ತೆ ಎನ್ನುವಂತಹ ಅರ್ಥ. ಸಾಯಂಕಾಲದ ಹೊತ್ತಿಗೆ ಒಳ್ಳೆ ಸುದ್ದಿಯನ್ನು ಕೇಳಲಿಕ್ಕೆ ಅವಕಾಶಗಳಿದೆ. ವ್ಯಾಪಾರದಲ್ಲಿ ತನ್ನದೇ ಆದಂತಹ ಒಂದು ಬೆಳವಣಿಗೆ ಇದೆ. ಆದರೆ ಮತ್ತೆ ಮತ್ತೆ ಹೆಚ್ಚಿಗೆ ಹಣ ಹೂಡ್ತಕ್ಕಂತಹ ಪ್ರಯತ್ನ ಈ ದಿವಸ ಬೇಡ ಅಂತ ಅರ್ಥ. ಹಳೆಯ ಸಂಪರ್ಕಗಳು, ಹಳೆಯ ಬಂಧುತ್ವ, ಹಳೆಯ ಸ್ನೇಹಿತರು, ಇದೆಲ್ಲವುದರಿಂದ ನಿಮಗೆ ಪ್ರಯೋಜನವಾಗ್ತಕ್ಕಂಥದ್ದಿದೆ. ಆಂಜನೇಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂವದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯ ಸಾಧಯ ಪ್ರಭೋ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.